ವೀಕ್ಷಕರೇ, ನಮ್ಮ ದೇಶದಲ್ಲಿ ರೈತನಿಗೆ ಅದೇನೇ ಸವಲತ್ತನ್ನು ಕೊಡಲಿ, ರೈತನಿಗೆ ಏನೇ ಸಬ್ಸಿಡಿಯನ್ನು ಕೊಡಲಿ, ರೈತನಿಗೆ ಏನೇ ಬೆಳೆ ವಿಮೆಗಳು ಬರಲಿ, ಆದರೆ ನಮ್ಮ ರೈತನ ಕೈಯಲ್ಲಿ ಹಣ ನಿಲ್ತಾ ಇಲ್ಲ. ಹೊಟ್ಟೆಪಾಡಿಗೆ ಆತನ ಜೀವನ ನಡೆಸೋದಕ್ಕೂ ಕೂಡ ಸಣ್ಣ ರೈತರು, ಮಧ್ಯಮ ರೈತರು, ಈಗ ದೊಡ್ಡ ದೊಡ್ಡ ಆಸ್ತಿ ಹಿಡುವಳಿಗಳನ್ನು ಹೊರತುಪಡಿಸಿದರೆ ಸಣ್ಣ ಪುಟ್ಟ ಹಿಡುವಳಿಗಳನ್ನು ಹೊಂದಿರುವ ರೈತರಿಗೆ ಜೀವನ ಸಾಗಿಸೋದೇ ಒಂದು ದುಸ್ತರದ ಕೆಲಸ. ಮಕ್ಕಳನ್ನು ಹೇಗೆ ಓದಿಸೋದು, ಬಟ್ಟೆ ಬರೆಗೆ ಏನು ವ್ಯವಸ್ಥೆ ಮಾಡೋದು, ಊಟಕ್ಕೆ ಹೊಟ್ಟೆ ಹೊರೆಯೋದಕ್ಕೆ ಏನು ವ್ಯವಸ್ಥೆ ಮಾಡೋದು, ಮನೆ ಕಟ್ಕೊಳ್ಳೋದಕ್ಕೆ, ಅದರಲ್ಲೂ ಮಳೆ ಗಿಳೆ ಜಾಸ್ತಿ ಇರುವಂಥ ಏರಿಯಾ ಆದರೆ ಮನೆ ಯಾವಾಗ ಬಿದ್ದೋಗುತ್ತೋ, ಕೊಟ್ಟಿಗೆ ಯಾವಾಗ ಬಿದ್ದೋಗುತ್ತೋ, ಹೀಗೆ ರೈತನಿಗೆ ಒಂದಾದ ಮೇಲೆ ಒಂದರಂತೆ ಚಿಂತೆಗಳ ಸರಮಾಲೆ ಆತನ ತಲೆ ಮೇಲೆ ಬಂದು ಕೂತಿರುತ್ತೆ. ರೈತರು ಎಷ್ಟು ಸಾಯ್ತಾ ಇದ್ದಾರೆ, ಸಾಲದ ಶೋಲಕ್ಕೆ ಎಷ್ಟು ಜನ ರೈತರು ಬಲಿಯಾಗ್ತಾ ಇದ್ದಾರೆ, ಎಷ್ಟು ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಇಂಥ ಎಲ್ಲ ವರದಿಗಳನ್ನು ನೀವು ದಿನಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೇ ಇರ್ತೀರಿ. ಈ ರೈತನ ಸಾಲವನ್ನು ಮನ್ನಾ ಮಾಡಬೇಕೋ ಬೇಡವೋ ಅನ್ನೋ ವಿಚಾರದಲ್ಲಿ ಸಾಕಷ್ಟು ಜಿಜ್ಞಾಸೆಗಳು ಈ ಹಿಂದಿನಿಂದ ಕೂಡ ಇದ್ದಾವೆ. ಈಗಾಗಲೇ ಕೆಲವು ಸರ್ಕಾರಗಳು, ಕುಮಾರಣ್ಣ ಸರ್ಕಾರ ಸಾಲವನ್ನು ಮನ್ನಾ ಮಾಡಿದ್ದನ್ನು ನೋಡಿದ್ವಿ. ಹಿಂದೆ ಕಾಂಗ್ರೆಸ್ ಸರ್ಕಾರಗಳು ಕೂಡ ಸಾಲ ಮನ್ನಾ ಮಾಡಿದ್ದನ್ನು ನೋಡಿದ್ವಿ. UPA ಗೌರ್ಮೆಂಟ್, ಕೇಂದ್ರದಲ್ಲಿ ಕಾಂಗ್ರೆಸ್ ಇದ್ದಂಥ ಸಂದರ್ಭದಲ್ಲೂ ಕೂಡ ರೈತರು ಸಾಲವನ್ನು ಮನ್ನಾ ಮಾಡಿದ್ದನ್ನು, ಬಡ್ಡಿ ಮನ್ನಾ ಮಾಡಿದ್ದನ್ನು, ಇದೆಲ್ಲನೂ ಕೂಡ ನೋಡ್ಕೊಂಡು ಬಂದಿದ್ದೀವಿ. ಸಾಧಾರಣವಾಗಿ ಸಾಲ ಮನ್ನಾ ಮಾಡಿದಂಥ ಸಂದರ್ಭದಲ್ಲಿ ಸಣ್ಣ ರೈತರಿಗಿಂತ ಹೆಚ್ಚಾಗಿ ದೊಡ್ಡ ಹಿಡುವಳಿದಾರರೇ ಈ ಸಾಲದ ಪಾಲನ್ನು ಪಡೆಯೋರೇ ಹೆಚ್ಚು, ಅದರ ಲಾಭವನ್ನು ಪಡೆಯೋರೇ ಹೆಚ್ಚು. ಇದೆಲ್ಲವನ್ನೂ ಗಮನಿಸಿದಂಥ ಕೆಲವು ಸರ್ಕಾರಗಳು ಈ ಹಿಂದೆ ಕೇವಲ 50,000ವರೆಗೂ ಸಾಲನೋ ಅಥವಾ 1,00,000ವರೆಗೂ ಸಾಲನೋ ಮನ್ನಾ ಮಾಡಿದ್ದನ್ನು ಕೂಡ ನೋಡ್ಕೊಂಡು ಬಂದಿದ್ದೀವಿ. ಕೆಲವು ಸರ್ಕಾರಗಳು ಕೇವಲ ಬಡ್ಡಿ ಮನ್ನಾ ಮಾಡಿ ರೈತರಿಗೆ ನೆರವಾಗಿದ್ದನ್ನು ಕೂಡ ಗಮನಿಸಿದ್ದೀವಿ. ಸದ್ಯ ಈಗ ರಾಜ್ಯದಲ್ಲಿ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಇದೆ, DK ಶಿವಕುಮಾರ್ CM. ಈಗ ಸಾಲ ಮನ್ನಾ ಮಾಡಬೇಕು ಅನ್ನೋ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ರಾಜ್ಯದ ರೈತರ ಸಾಲವನ್ನು ಮನ್ನಾ ಮಾಡಬೇಕು ಅನ್ನೋದರ ಬಗ್ಗೆ ಚರ್ಚೆಗಳು ಎದ್ದಿದ್ದಾವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆ ಮುಖ್ಯಮಂತ್ರಿಗಳು ಕಲಬುರಗಿಗೆ ಹೋಗಿದ್ದರು. ಬೆಳೆ ಹಾನಿಯಾಗಿತ್ತು, ವೈಮಾನಿಕ ಸಮೀಕ್ಷೆ ಎಲ್ಲವನ್ನೂ ಕೂಡ CM ಮಾಡಿದರು. ರೈತರ ಬೆಳೆಗಳಿಗೆ ಹೋದರು. 3.5 ಗಂಟೆಗಳ ಕಾಲ ಅಧಿಕಾರಿಗಳ ಜೊತೆ, DC-ಗಳ ಜೊತೆ, AC-ಗಳ ಜೊತೆ, ಅರಣ್ಯಾಧಿಕಾರಿಗಳ ಜೊತೆ, ಹೀಗೆ ಎಲ್ಲ ಇಲಾಖೆಯ ಅಧಿಕಾರಿಗಳ ಜೊತೆ ಮೀಟಿಂಗನ್ನು ಮಾಡಿದರು. ಅಲ್ಲಿ ರೈತರು ಒಂದು ಬೇಡಿಕೆಯನ್ನು ಮುಂದಿಟ್ಟರು. ಹೇಳಿ ಕೇಳಿ ಕಲಬುರಗಿ ಜಿಲ್ಲೆ ಮಳೆ ಬೆಳೆ ಸ್ವಲ್ಪ ಕಡಿಮೆನೇ. ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರೂರು, ಪ್ರಿಯಾಂಕ್ ಖರ್ಗೆ ಅವರ ತವರೂರು, ಆ ಜಿಲ್ಲೆಯ ರೈತರು ಒಂದು ಬೇಡಿಕೆಯನ್ನು ಮುಂದಿಟ್ಟರು ರಾಜ್ಯದ CM ಮುಂದೆ, ರೈತರ ಸಾಲ ಮನ್ನಾ ಮಾಡಿ ಅನ್ನುವ ವಿಚಾರ. ಸೊ ಈಗ ಭಾಗ್ಯಗಳನ್ನು ಬಗ್ಗೆ ನೀವು ನೋಡಿದಿರಿ. ಭಾಗ್ಯಗಳಿಗೆ ಹಣ ಕೊರತೆ ಆಗ್ತಾ ಇದೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ ಇವೆಲ್ಲವೂ ಕೂಡ ಪರಿಷ್ಕರಣೆ ಆಗ್ತಾ ಇದೆ. ಬಸ್ ಪ್ರಯಾಣ ದರ ಯಾರ್ಯಾರಿಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪರಿಷ್ಕರಣೆ ಆಗ್ತಾ ಇದೆ. ಕೇವಲ BPL ಕಾರ್ಡ್ ಹೋಲ್ಡರ್ಗೆ ಮಾತ್ರ ಈ ಸೌಲಭ್ಯಗಳು ಎಲ್ಲವೂ ಸಿಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಇದ್ದಿದೆ. ಇದರ ನಡುವೆ ನಮ್ಮ ರಾಜ್ಯದಲ್ಲಿ ಸಾಲ ಮನ್ನಾ ಸಾಧ್ಯವಾ ಅನ್ನೋ ವಿಚಾರ ಕೂಡ ಚರ್ಚೆಗೆ ಬಂದಿದೆ. ಆದರೆ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಹಿಂದೊಮ್ಮೆ ಹೇಳಿದರು, ಕೆಲವು ಸೌಲಭ್ಯಗಳನ್ನು ಕೊಡೋ ನಿಟ್ಟಿನಲ್ಲಿ ಅದೆಷ್ಟೇ ಸಾಲ ಆಗಲಿ, ಅದೆಷ್ಟೇ ಹೊರೆ ಆಗಲಿ, ನಮ್ಮ ಸರ್ಕಾರ ಅದನ್ನು ಮಾಡೋದಕ್ಕೆ, ಅದನ್ನು ಕೊಡೋದಕ್ಕೆ ಸಿದ್ಧ ಇದೆ ಅನ್ನೋ ಮಾತನ್ನು ಹೇಳ್ತಾ ಇದ್ರು. ನಾನು ಜಿಜ್ಞಾಸೆಗಳ ಬಗ್ಗೆ ಈಗಾಗಲೇ ಮೊದಲೇ ಹೇಳಿದೆ. ಸಾಲ ಮನ್ನಾ ಮಾಡಬಾರ್ದು, ನಾವು ಬ್ಯಾಂಕಿಂದ ಸಾಲ ಪಡೆದು ಅದನ್ನು ವಾಪಸ್ ಕಟ್ಟಿಲ್ಲ ಅಂತಂದರೆ ಹೆಂಗೆ, ಇದೆಲ್ಲ ಕೂಡ ಚರ್ಚೆ ಈ ಹಿಂದೆನೇ ಆಗಿದ್ದಾವೆ. ಆದರೆ ರೈತರ ಬೆಳೆ ಸಾಲದ ವಿಚಾರದಲ್ಲಿ ಇತ್ತೀಚೆಗೆ ಬೆಳೆ ವಿಮೆಯಲ್ಲೂ ಕೂಡ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅಂತ ರೈತರೆಲ್ಲ ದೂರ್ತಾ ಇದ್ರು. ಈ ಕಂದಾಯವನ್ನು, ಭೂಮಿಗೆ ಕಂದಾಯವನ್ನು ಯಾರ್ಯಾರು ಕಟ್ಟಿಲ್ಲ ಅವ್ರನ್ನ ಸುಮಾರು 10ರಿಂದ 13 ಲಕ್ಷ ರೈತರ ಬೆಳೆಗೆ ಯಾವ ಬೆಳೆ ಇದೆ ಅನ್ನೋದನ್ನು ನಮೂದಿಸೋ ಬದಲಾಗಿ ಸರ್ಕಾರಿ ಫಡ ಅಂತ ಮಾಡಿಬಿಟ್ಟಿದೆಯಂತೆ ಸರ್ಕಾರ ಅಥವಾ ಅಧಿಕಾರಿಗಳು. ಸೊ ಇದರಿಂದ ಬೆಳೆ ವಿಮೆ ಹಾಕೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ನಿತ್ಯ ನಮ್ಮ ರಾಜ್ಯದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ರೈತರ ಸಾವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಬಹುಶಃ ಸರ್ಕಾರದ ಮುಂದೆ ಈಗ ರೈತರ ಸಾಲ
ಮನ್ನಾ ಮಾಡಬೇಕು ಅನ್ನೋ ವಿಚಾರ ಇದೆ. ಪತ್ರಕರ್ತರು ಕೂಡ ಆ ಜಿಲ್ಲೆಯ ಕಲಬುರಗಿ ಜಿಲ್ಲೆಯ ಪತ್ರಕರ್ತರು CM ಅವ್ರಿಗೆ ಕೇಳ್ತಾರೆ, ಏನು ಸ್ವಾಮಿ ಇಂಥ ಬೇಡಿಕೆ ಇದೆಯಲ್ಲ, ರೈತರ ಸಾಲವನ್ನು ಮನ್ನಾ ಮಾಡ್ತೀರಾ ಅಂತ ಕೇಳ್ಕೊಂಡಾಗ ಆ ಬಗ್ಗೆ ಪರಿಶೀಲನೆ ನಡೆಸಲಾಗುವುದು ಅನ್ನುವ ಒಂದು ಆಶ್ವಾಸನೆಯನ್ನು ರಾಜ್ಯದ ಮುಖ್ಯಮಂತ್ರಿ ನೀಡಿದ್ದಾರೆ. ಅಂದರೆ ಕುಮಾರಣ್ಣ ಸರ್ಕಾರ ಬಂದರೆ ರೈತರ ಸರ್ಕಾರ ಬೆಳೆ ಸಾಲವನ್ನು ಮನ್ನಾ ಮಾಡುತ್ತೆ, ಮತ್ತೊಂದು ಸರ್ಕಾರ ಬಂದರೆ ಮನ್ನಾ ಮಾಡುತ್ತೆ ಅನ್ನೋ ರೈತರ ನಂಬಿಕೆ ಏನಿದೆಯಲ್ಲ, ಈಗ ಕುಮಾರಸ್ವಾಮಿ ಅವರ ರೀತಿಯಲ್ಲೇ DK ಶಿವಕುಮಾರ್ ಕೂಡ ಒಂದು ಹೆಜ್ಜೆ ಮುಂದಿಡಬಹುದು, ರೈತರ ಸಾಲವನ್ನು ಮನ್ನಾ ಮಾಡ್ಬೋದು. ಆ ಬಗ್ಗೆ CM ಕಾರ್ಯಾಲಯ ಕೂಡ ಯೋಚಿಸ್ತಾ ಇದೆ ಅನ್ನೋದು ಮೂಲಗಳ ಮಾಹಿತಿ. ಸೊ ಕೋಟ್ಯಾಂತರ ರೂಪಾಯಿ ಹೊರೆ ಆಗುತ್ತೆ, ಖಂಡಿತ ಹೊರೆ ಆಗಲ್ಲ ಅಂತಲ್ಲ. ಆದರೆ ನಮ್ಮ ರೈತರ ವಿಚಾರದಲ್ಲಿ ನೀವೇನೋ ಮಾನದಂಡವನ್ನು ಇಟ್ಟು ಒಂದಿಷ್ಟು ಸಾಲವನ್ನು ಮಾಡಿದರೆ, ಮನ್ನವನ್ನು ಮಾಡಿದರೆ ನಿಜಕ್ಕೂ ರೈತರಿಗೆ ಅದು ಅನುಕೂಲ ಸಿಂಧು ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ನನಗನ್ಸುತ್ತೆ. ಸೊ ಈಗಾಗಲೇ 5-6 ಭಾಗ್ಯಗಳನ್ನು ಕೊಟ್ಟಿದ್ದೀರಿ, ಭೂಮಿ ಭಾಗ್ಯ ಮತ್ತು ಎ ಖಾತಾ, ಬಿ ಖಾತಾ, ಸಾಕಷ್ಟು ಹೊಸ ಯೋಜನೆಗಳಿಗೆ ಮುಖ್ಯಮಂತ್ರಿಗಳು ಬಂದ ನಂತರ 30 ದಿನಗಳಲ್ಲಿ 30 ಯೋಜನೆ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದರು. CM ಅವರು ಏನೇನು ಮಾಡಿದರು ಇತ್ತೀಚೆಗೆ ಅನ್ನೋದ್ರ ಬಗ್ಗೆ. ಸೊ ಈಗ ರೈತರ ಸಾಲ ಮನ್ನಾ ಬಹಳ ದೊಡ್ಡ ಯೋಜನೆ CM ಅವರ ಮುಂದಿದೆ. CM ಈ ಬಗ್ಗೆ ಯಾವ ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಹಿಂದೆ UPA ಸರ್ಕಾರ ಇದ್ದಾಗ ಕೂಡ ಸಾಲ ಮನ್ನಾ ಆಗಿದ್ದನ್ನು ಗಮನಿಸಿದ್ದೀವಿ. ಕರ್ನಾಟಕದಲ್ಲಿ ಮತ್ತೊಮ್ಮೆ ರೈತರಿಗೆ ಸಾಲ ಮನ್ನಾ ಭಾಗ್ಯ ಸಿಗಬಹುದಾ ಅನ್ನೋದನ್ನು ರೈತರು ಆಸೆಗಂಗಳಿಂದ ನೋಡ್ತಾ ಇದ್ದಾರೆ. ಸಣ್ಣ ಪುಟ್ಟ ಹಿಡುವಳಿದಾರರು ಭಾಳ ಕುತೂಹಲದಿಂದ ಸರ್ಕಾರವನ್ನು ಗಮನಿಸ್ತಾ ಇದ್ದಾರೆ. DK ಕಾರ್ಯಾಲಯ ಕೂಡ ಇದಕ್ಕೆ ಒಂದು ಅನ್ನೋ ರೀತಿಯಲ್ಲಿ ಯೋಚನೆಯನ್ನು ಮಾಡಿದೆಯಂತೆ. ಇನ್ನು ಇದರ ಬಗ್ಗೆ ಅಧಿಕಾರಿಗಳ ಮೀಟಿಂಗ್ ಮತ್ತು ಕೃಷಿ ಇಲಾಖೆ, ಬ್ಯಾಂಕ್ಗಳ ಎಷ್ಟು ಸಾಲ ಇದೆ ಇಲ್ಲೆಲ್ಲದೂ ಕೂಡ ಗೊತ್ತಾಗಬೇಕಾಗಿದೆ. ಆ ಮಾಹಿತಿಯನ್ನು ತಗೊಳ್ಬೇಕಾಗಿದೆ. ಈಗಾಗಲೇ CM ಕಾರ್ಯಾಲಯಕ್ಕೆ ಆ ಮಾಹಿತಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಾಲ ಮನ್ನಾ ಆಗಬಹುದು ಅನ್ನುವ ಆಸೆಗಳಿಂದ DK ಶಿವಕುಮಾರ್ ಏನು ಒಂದು ಭರವಸೆ ನೀಡಿದಾರಲ್ಲ, ಮುಂದೆ ಅದರ ಬಗ್ಗೆ ಯೋಚಿಸ್ತೀವಿ. ಇದು ಸಾಮಾನ್ಯ ವಿಚಾರ ಅಲ್ಲ ಸಾಲ ಮನ್ನಾ ಮಾಡೋದು. ಆದರೆ ನಮ್ಮ ಸರ್ಕಾರ ರೈತರಿಗೆ ಒಳ್ಳೆಯದಾಗುತ್ತೆ ಅನ್ನೋದ್ರಾದರೆ ಅವರ ಹಿತವನ್ನು ಕಾಯೋದಕ್ಕೆ ಬದ್ಧ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ಸೊ ಈಗ ಸಾಲ ಮನ್ನಾ ಆಗಬಹುದಾ ಅನ್ನುವ ನಿರೀಕ್ಷೆಯಲ್ಲಿ ರೈತ ಇದ್ದಾನೆ. ವೀಕ್ಷಕರೇ, ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.